ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಶಿವರಾತ್ರಿ ಹಬ್ಬಕ್ಕೆ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅಂಗಡಿಯಿಂದ ತಂದು ಪೂಜೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಮನೆಯಲ್ಲೇ ಮಾಡಿ ಇಟ್ಟು ನೈವೇದ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಅಥವಾ ಸೂಜಿ ರವೆ ಅಂತ ಹೇಳ್ತಾರೆ. ಅದನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸಕ್ಕರೆ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಯಾವ ರೇಂಜಿಗೆ ಬೇಕು ನೋಡಿ ತೊಗೋಬೋದು. ಇನ್ನೂ ಕಮ್ಮಿ ಮಾಡ್ಕೋಬೋದು, ಇಲ್ಲ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು. ಹಾಲು ತೊಗೊಂಡಿದ್ದೀನಿ. ಇಷ್ಟು ಹಾಲು ಬೇಕಾಗಲ್ಲ, 1 ಗ್ಲಾಸ್ ಅಷ್ಟು ಹಾಲು ಸಾಕಾಗತ್ತೆ. ಕಾಯಿಸಿ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನೀವು ಒಣಕೊಬ್ಬರಿನ ಸಣ್ಣದಾಗಿ ತುರ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೂ ಹಾಕಿ ಇನ್ನೂ ಸಣ್ಣದಾಗಿ ಮಿಕ್ಸಿಗೂ ಹಾಕ್ಕೋಬೋದು. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ದ್ರಾಕ್ಷಿ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಬಾದಾಮಿ, ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿನ ಪೌಡ್ರ್ ಮಾಡಿ ತೊಗೋಬೇಕು. ಈಗ ಮಾಡೋ ವಿಧಾನ ತೋರಿಸ್ಕೊಡ್ತಿದ್ದೀನಿ. 1 ಬಾಣಲಿಗೆ 1 ಕಪ್ ಅಷ್ಟು ರವೆ ಹಾಕ್ಕೊಂಡು ಸಣ್ಣದಾಗಿ ಹುರ್ಕೋತಾ ಇದ್ದೀನಿ. ನೀವಿಲ್ಲಿ ಜೋರು ಉರಿಯಲ್ಲಿ ಹುರ್ಕೊಂಡ್ಬಿಟ್ರೆ ರವೆ ಕಪ್ಪಗಾಗ್ಬಿಡತ್ತೆ ಹೊರತು ಅದು ಟೇಸ್ಟ್ ಬರೋದಿಲ್ಲ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋದಿಲ್ಲ. ನಿಮಗೆ ತುಂಬ ದಿನ ಇಡಲಿಕ್ಕೂ ಬರೋದಿಲ್ಲ. ಸಣ್ಣದಾಗಿ ಹುರ್ಕೋಬೇಕು. ಚೆನ್ನಾಗಿ ಸಿಮ್ಮಲ್ಲಿಟ್ಟು ಹುರ್ಕೋತಿದ್ದೀನಿ. ಈಗ ಒಂದು ಕಡೆ ಹಾಲನ್ನ ಕಾಯ್ಲಿಕ್ಕೆ ಇಡ್ತಿದ್ದೀನಿ. ನನಗೆ ಇಷ್ಟು ಹಾಲು ಬೇಕಾಗೋದಿಲ್ಲ, 1 ಗ್ಲಾಸ್ ಅಷ್ಟು ಹಾಲು ಮಾತ್ರ ಸಾಕಾಗುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಟು ಹುರ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ರವೆಗೆ ಹಾಕಿ ಹುರ್ಕೋಬೇಕು. ನನಗೆ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ವಿಡಿಯೋ ಸ್ಕಿಪ್ ಆಗಿದೆ. ನೀವು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಸಣ್ಣದಾಗೆ ಹುರ್ಕೋಬೇಕು. ಅದು ಉದುರುದಾಗಿ ಬರುತ್ತೆ. ನೋಡ್ತಿರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಿದೆ. ನಾನು ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಹುರ್ಕೊಂಡ್ಮೇಲೆ ಅದರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ತುಪ್ಪ ಹಾಕಿ ಹುರ್ಕೊಂಡಾಗ ನಿಮಗೆ ಗಮ್ಮಂತ ಒಂದು ಸ್ಮೆಲ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ಅದೇ ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ, ಬಾದಾಮಿನ ಫಸ್ಟೇ ಹಾಕಿ ಹುರ್ಕೊಳ್ತಿದ್ದೆ. ಹುರ್ಕೊಂಡಾದ್ಮೇಲೆ ಸ್ವಲ್ಪ ದ್ರಾಕ್ಷಿನೂ ಹಾಕಿ ಹುರ್ಕೊಂಡಿದ್ದೀನಿ. ಈಗ ರವೆನ ಏನರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ನೋ ಅದಕ್ಕೇ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಈಗ ನಾನು ಏನು ತುರಿದಿಟ್ಕೊಂಡಿದ್ದೆ ಒಣಕೊಬ್ಬರಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಒಣಕೊಬ್ಬರಿ ನಿಮ್ಮ ಬಾಡಿನ ಕೂಲ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಯಾವ ಥರ ಬೇಕೋ ಹಾಗೆ, ನಿಮಗೆ ಸ್ವೀಟ್ನೆಸ್ ಯಾವ ಥರ ಬೇಕೋ ಹಾಗೆ ನೀವು ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಣಕೊಬ್ಬರಿಗೂ ಜಾಸ್ತಿ ತೊಗೊಂಡಿರೋದ್ರಿಂದ 1 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಬಿಸಿ ಇರೋದ್ರಿಂದ ನಾನು ಸೌಟಲ್ಲೇ ಕಲಿಸ್ಕೊತಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಕೈಯಲ್ಲೇ ಕಲಿಸ್ಕೋಬೇಕು. ಚೆನ್ನಾಗಿ ಕೈಯಲ್ಲೇ ಒಂದು ಚೂರು ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಸ್ವೀಟ್ನೆಸ್ ಫುಲ್ಲು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಸಕ್ಕರೆ ಒಂದೇ ಕಡೆ ಇರೋದಿಲ್ಲ, ಸ್ವೀಟ್ನೆಸ್ ತುಂಬಾ ಬರುತ್ತೆ. ಈಗ ಸ್ವಲ್ಪನೇ ಒಂದೇ ಸಲ ಹಾಲು ಇದ್ಬಿಟ್ರೆ ನಿಮಗೆ ರವೆ ನೆಂದೋಗ್ಬಿಡತ್ತೆ, ಉಂಡೆ ಕಟ್ಟಲಿಕ್ಕಾಗಲ್ಲ, ಮೆತ್ತಿಗಾಗೋಗ್ಬಿಡತ್ತೆ. ಈಗ ಸ್ವಲ್ಪನೇ ಹಾಲು ಹಾಕಿ, ಹಾಲು ಬಿಸಿ ಇರದೆ ಕಾದಿರೋ ಹಾಲು ಹಾಕಿದ್ದೀನಿ. ಕಾದು ತಣ್ಣಗಾಗಿರೋ ಹಾಲಲ್ಲ, ಬಿಸಿ ಹಾಲೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ಸೌಟಲ್ಲಿ ಕಲಿಸ್ಕೊಂಡು ಈಗ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ರೆ ನಿಮಗೆ ಉಂಡೆ ಚೆನ್ನಾಗಿ ಬರುತ್ತೆ. ನಾದಿ ಆದಮೇಲೆ ಈ ಥರ ಉಂಡೆ ಮಾಡ್ಕೋಬೋದು. ನೀವು ಒಂದೇ ಕೈಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 2 ಕೈ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದು ಬೇಡ.
ಎರಡು ಕೈ ಮಿಕ್ಸ್ ಮಾಡಿ ನಿಮಗೆ ಒಂದು ಕೈಯಲ್ಲಿ ಆಗಲಿಲ್ಲ ಅಂದರೆ ಎರಡು ಕೈಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ. ನಿಮಗೆ ಹಾಲು ಅವಾಗವಾಗ ಬೇಕು ಅಂದಾಗಿಲ್ಲ, ಸ್ವಲ್ಪನೇ ಹಾಕಿ ನಿಮಗೆ ಮಾಡುವಾಗಲೇ ಗೊತ್ತಾಗೋಗುತ್ತೆ ಎಷ್ಟು ಹಾಲು ಹಿಡಿಯುತ್ತೆ ಅಂತ. ನನಗೆ ಇಷ್ಟು ರವೆಗೂ ನಾನು ತೊಗೊಂಡಿರೋ ಒಂದೇ ಒಂದು ಚಿಕ್ಕ ಗ್ಲಾಸ್ ಹಾಲಲ್ಲೇ ಸರಿ ಹೋಯಿತು. ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಂಡು ಹೀಗೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಒಳ್ಳೆಯದು, ಅವರು ಯಾವಾಗಲೂ ರೆಗ್ಯುಲರಾಗಿ ಕೊಟ್ಟರೆ ತಿನ್ನೋದಿಲ್ಲ, ಇದರಲ್ಲಿ ಹಾಕಿಬಿಟ್ರೆ ತಿಂತಾರೆ ಅಂತ. ಕೆಲವು ಮಕ್ಕಳು ತಿನ್ನೋದೇ ಇಲ್ಲ ಅನ್ನೋ ಟೈಮಲ್ಲಿ ನೀವು ದ್ರಾಕ್ಷಿನ ಹಾಗೆ ಹಾಕ್ಕೋಬೋದು. ಬಾದಾಮಿ ಮತ್ತು ಗೋಡಂಬಿನ ತರಿಯಾಗಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾರಾದರೂ ಹಲ್ಲಿಲ್ಲದೆ ಇರೋರು ಇರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವ್ರುಗಳೆಲ್ಲ ತಿನ್ನದೇ ಇರೋವಂಥ ಟೈಮಲ್ಲಿ ನೀವು ಆ ಥರನೂ ಮಾಡ್ಕೋಬೋದು. ಈಗ ಕಂಪ್ಲೀಟಾಗಿ ಉಂಡೆ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.